ಮನಸ್ಸಲ್ಲಿರೋದನ್ನೆಲ್ಲ ಅವರು ಆಗಲೇ ಹೇಳಾಗಿದೆ. ನಿಮ್ಮ ಸಿನಿಮಾವನ್ನು ನೋಡ್ತಾ ನಿಮ್ಮ ಲೈಫ್ ಜರ್ನಿ ನೋಡ್ಕೊಂಡು ಬೆಳೆದವರು, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಫಸ್ಟ್ ಆಫ್ ಆಲ್ ಕಾಲೇಜ್ ಟೈಮಲ್ಲಿ, ಸ್ಕೂಲ್ ಟೈಮಲ್ಲೆಲ್ಲ ಇವ್ರನ್ನ ಇಮಿಟೇಟ್ ಮಾಡ್ಕೊಂಡೆಲ್ಲ ಸಿನಿಮಾಗಳು ಮಾಡ್ತಾ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ವಿ. ಕೆಲವು ಸಾಂಗ್ಸ್ ಎಲ್ಲ, ಚಂದು ಸಾಂಗ್ಸ್ ಎಲ್ಲ ನಾವು ಮಂಗಳೂರು ಕಡೆ ಮೆಹಂದಿಯಲ್ಲಿ ಡ್ಯಾನ್ಸ್ ಮಾಡಿದ್ದಕ್ಕೆ ಲೆಕ್ಕನೇ ಇಲ್ಲ. ಆ್ಯಕ್ಚುಲಿ ಸೊಂಟ ಸಾಂಗ್ ಇದೆಯಲ್ಲ, ಅದು ನಮ್ಮ ಫೇವ್ರೇಟ್ ಸಾಂಗ್ ಇತ್ತ. ಇದು ಉಜ್ಜಾಡ್ಬಿಟ್ಟಿದೀವಿ ಅದನ್ನೆಲ್ಲ DJ-ನೆಲ್ಲ ಹಾಕ್ಬಿಟ್ಟು. ಖುಷಿ ಆಗ್ತಿದೆ. ಲಾಸ್ಟ್ ಟೈಮ್ ಸರ್ನ ಕಟಪಾಡಿ ಕಟ್ಟಪ್ಪ ಅಂತ ಒಂದು ತುಳುವಲ್ಲಿ ಮೂವಿ ಮಾಡಿದಾಗ ನೀವು ಅಲ್ಲಿಗೆ ಬಂದಿದ್ರಿ. ಸೊ ಅಲ್ಲಿ ಪಕ್ಕದಲ್ಲಿ ಒಂದು ಫೋಟೋ ತೆಗೊಳ್ಳೋಕ್ಕೋಸ್ಕರ ತುಂಬ ಒದ್ದಾಡಿ ಒಂದು ಫೋಟೋ ಈಗಲೂ ನಮ್ಮ ಮನೇಲಿದೆ. ಇವತ್ತು ಮತ್ತೆ ಅವರ ಆಶೀರ್ವಾದ ಪಡ್ಕೊಂಡಿದ್ದು ನನಗೆ ತುಂಬ ಖುಷಿ ಆಗ್ತಾಯಿದೆ ಇವತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನಮ್ಮ ಈ ತಂಡದ ಒಂದು ಟ್ರೈಲರ್ ರಿಲೀಸ್ ಮಾಡಿದ್ದು ನಮ್ಮ ಹೆಮ್ಮೆ ಆಗಿರುತ್ತೆ. ಖಂಡಿತವಾಗ್ಲೂ ಇದೇ ಒಂದು ದೊಡ್ಡ ಪಾಸಿಟಿವ್ ಎನರ್ಜಿ ಆಗಿ ನಮಗಿರುತ್ತೆ ಅಂತ. ಸಿನಿಮಾದ ಬಗ್ಗೆ ಹೇಳಬೇಕು ಅಂತಿದ್ರೆ, ಕಾಂತಾರ ಅಂತ ಸಿನಿಮಾ ಮಾಡಿದಾಗ ನಮ್ಮ ಮನಸ್ಸಲ್ಲಿ ಒಂದು ಮೂಡಿತ್ತು, ದೈವದ ಬಗ್ಗೆ ಎಲ್ಲ ಸಿನಿಮಾ ಮಾಡ್ತೀವಿ, ದೈವದ ರೂಪದಲ್ಲಿ ಇನ್ನೊಂದು ಇರುವಂತಹ ಒಂದು ಶಕ್ತಿ ಅಂತ ಇದ್ರೆ ಹುಳಿ. ಆ ಹುಳಿಯ ವಿಚಾರದಲ್ಲಿ ಯಾಕೆ ಯಾರೋ ಸಿನಿಮಾ ಮಾಡ್ತಿಲ್ಲ, ಕಲಾವಿದರು ಯಾಕೆ, ಕರಾವಳಿಯವರು ಯಾಕೆ ಅದನ್ನು ಟ್ರೈ ಮಾಡ್ತಿಲ್ಲ ಅಂತ ಹೇಳಿ. ಬಟ್ ಅದೇ ಟೈಮಲ್ಲಿ ಪಾರ್ಟ್ 2 ಮಾಡ್ತಿರುವಾಗ ಸೈಮಲ್ಟೇನಿಯಸ್ಸಲ್ಲಿ ಮಾರೇಮಿ ಅನ್ನುವಂಥ ಸಿನಿಮಾ ಸೆಟ್ಗೆ ಇರ್ತು. ಇವತ್ತು ನಿಮ್ಮ ಮುಂದೆ ಇಂಥ ದಿಗ್ಗಜರ ಕೈಯಲ್ಲಿ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಪ್ರೊಬಬ್ಲಿ ಆ ಟ್ರೈಲರ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ. ಸಿನಿಮಾದ ಬಗ್ಗೆ ಜಾಸ್ತಿ ನಾವು ಹೇಳಬಾರ್ದಂತೆ. ಸಿನಿಮಾವನ್ನು ನೀವು ನೋಡಿ ಅದನ್ನು ಆಮೇಲೆ ಜನಗಳ ಹತ್ರ ತಲುಪಿಸ್ಬೇಕು. ಮೌತ್ ಪಬ್ಲಿಸಿಟಿ ಇಸ್ ದ ಬಿಗ್ಗೆಸ್ಟ್ ಪಬ್ಲಿಸಿಟಿ ಅಂತಾರೆ. ಸೊ ಸರ್ಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಬಯಸ್ತೀನಿ. ಮತ್ತೊಮ್ಮೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಬೇಯಿಂಗ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಜ್ಯೋತಿಷ್ ಶೆಟ್ಟಿ ಸರ್, ನಿಮ್ಮ ಮಾತು. ಕರೆಕ್ಟ್ ಉಂಟಲ್ಲ ಸರ್, ತುಂಬ ನರ್ವಸ್ ಆಗಿದೆ, ಮಾತಾಡಲಿಕ್ಕೆ ಕಷ್ಟ. ಥ್ಯಾಂಕ್ ಯು ಸೋ ಮಚ್ ಸರ್, ಬಂದದಕ್ಕೆ ಮತ್ತು ನಮ್ಮ ಇದಕ್ಕೆ ಸಪೋರ್ಟ್ ಮಾಡೋದಕ್ಕೆ, ನಿಮ್ಮ ವಹಿಸ್ಕೊಳ್ಳೋದಕ್ಕೆ. ನನ್ನನ್ನು ಇಲ್ಲಿವರೆಗೆ ಬಂದ ಈ ಸ್ಟೇಜ್ ಹತ್ತಬೇಕಾದ್ರೆ ಚಾನ್ಸ್ ಕೊಟ್ಟ ಪ್ರೊಡ್ಯೂಸರ್ ಸರ್, ಡೈರೆಕ್ಟ್ಗೆ ಥ್ಯಾಂಕ್ಸ್ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಇಷ್ಟೊತ್ತು ವೇದಿಕೆ ಮೇಲೆ ನಿಂತು ಎಲ್ಲರ ಮಾತನ್ನ ಕೇಳಿದ್ರಿ. ಇನ್ಫ್ಯಾಕ್ಟ್ ನಾವು ಬಂದು ಕೇಳಿದಾಗ ಸರ್ ನಿಮ್ಗೆ ಪ್ಲೀಸ್ ಕರೀರಿ ಅಂತ ಹೇಳಿ ಅವ್ರನ್ನ ಕರೆಸಿ ಅವ್ರ ಮಾತನ್ನ ಕೇಳಿದಕ್ಕೆ, ನಿಮ್ಮ ಟೈಮ್ಗೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ಒಂದು ಫೋಟೋ ಆಪರ್ಚುನಿಟಿ ವಿತ್ ನಮ್ಮ ಮಾರ್ನಮಿ ಟೀಮ್ ಸರ್.